ನಾವೆಲ್ಲ ಜೀವನ ನಡೆಸೋದಕ್ಕೆ ಪ್ರತಿಯೊಬ್ಬರನ್ನೂ ಕೂಡ ಹುಟ್ಟಿದಾಗಿಂದ ಸಾಯೋವರೆಗೂ ದುಡ್ಡು ದುಡಿಯೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಜನಕ್ಕೆ ಈ ದುಡ್ಡಂದರೆ ಏನು ಅಂತಾನೆ ಸರಿಯಾಗಿ ಗೊತ್ತಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಜಗತ್ತಲ್ಲಿ ದುಡ್ಡೇ ಇಲ್ಲ. ನೋ ಕ್ಯಾಶ್, ನೋ UPI, ನೋ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಸ್ಯಾಲ್ರಿ ಕೂಡ ಬರಲ್ಲ. ಇಂಥ ಪರಿಸ್ಥಿತಿನಲ್ಲಿ ನೀವು ಬೆಳಗ್ಗೆ ಎದ್ದು ಟೀ ಕುಡಿಬೇಕು. ಟೀ ಕುಡಿಬೇಕಂದ್ರೆ ಹಾಲನ್ನ ತೊಗೊಂಡು ಬರಬೇಕು. ಹಾಲು ತೊಗೊಂಡು ಬರೋಕ್ಕೆ ದುಡ್ಡನ್ನ ಎಲ್ಲಿಂದ ಕೊಡ್ತೀರಾ? ನೀವು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀರಾ. ಆ ಬಾಡಿಗೆ ಮನೆ ಓನರ್ಗೆ ಯಾವ ರೀತಿ ನೀವು ರೆಂಟ್ನ ಕಟ್ತೀರಾ? ಯಾರೋ ಒಬ್ರು ರಿಲೇಟಿವ್ಸು ನಿಮ್ಮ ದೂರದ ಊರಿನಲ್ಲಿ ಹುಷಾರಿಲ್ದ ಇರೋ ಥರ ಆಗಿರ್ತಾರೆ. ಅವ್ರನ್ನ ನೀವು ನೋಡಕ್ ಹೋಗ್ಬೇಕು. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನೀವು ಅವ್ರನ್ನ ನೋಡಕ್ ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು. ಈಗ ಆ ದುಡ್ಡು ಕೊಡೋಕ್ಕೇನೆ ಆಗಲ್ಲ. ನಮ್ಮ ಇಡೀ ಜೀವನನ ನಾವೇನು ದುಡ್ಡು ದುಡ್ಡು ಅಂತ ದುಡ್ಡು ಗಳಿಸೋದಕ್ಕೆ ಏನು ಮುಡುಪಾಗಿಟ್ಟಿದ್ವಲ್ವಾ? ಒಂದೇ ಸರಿ ದುಡ್ಡು ಇಲ್ಲ ಅಂದ್ರೆ ಈ ತರ ಪರಿಸ್ಥಿತಿಗಳೆಲ್ಲ ಬರ್ತವೆ. ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಿಲ್ವಲ್ವಾ ನಮ್ಮ ಕೈಯಲ್ಲಿ? ಯಾಕಂದ್ರೆ ದುಡ್ಡು ಅಷ್ಟು ಇಂಪಾರ್ಟೆಂಟು ನಮ್ಮ ಎಲ್ಲರ ಜೀವನದಲ್ಲಿ. ಈ ದುಡ್ಡು ಇಲ್ದಂಗೆ ನಾವು ಬದುಕಕ್ಕೆ ಆಗಲ್ಲ. ಯಾಕಂದ್ರೆ ಈ ದುಡ್ಡು ಅನ್ನೋದು 1000 ವರ್ಷದ ಹಿಂದೆನೂ ಇತ್ತು, ಇವತ್ತೂ ಇದೆ, ನಾಳೆನೂ ಕೂಡ ಇರುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ನಾನು ದುಡ್ಡಂದ್ರೆ ಏನು, ಎಸ್ಪೆಷಲಿ ನಿಮಗೆ ನನಗೆ ದುಡ್ಡಂದ್ರೆ ಏನು ಅನ್ನೋದನ್ನು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಮೋರ್ ಓವರ್, ದಿಸ್ ಈಸ್ ನಾಟ್ ಅ ಕಾಮನ್ ವಿಡಿಯೋ, ದಿಸ್ ಈಸ್ ಅ ವಿಡಿಯೋ ಅಬೌಟ್ ಯು ಆ್ಯಂಡ್ ಯುವರ್ ಲೈಫ್. ನಮ್ಮೆಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತೆ. ಲಕ್ಷ್ಮಿ ಅಂದರೆ ಯಾರು ಹೇಳಿ? ಸಂಪತ್ತಿನ ದೇವತೆ, ಅಂದರೆ ಹಣದ ದೇವತೆ ಇದ್ದ ಹಾಗೆ. ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಈ ಫೋಟೋಗೆ ಕೈ ಮುಗಿತೀವಿ. ಬಟ್ ನಾವು ಕೈ ಮುಗಿಯೋದೊಂದು ಬಿಟ್ಟರೆ ದುಡ್ಡು ಹೆಂಗೆ ವರ್ಕ್ ಆಗುತ್ತೆ, ದುಡ್ಡು ಯಾವ ರೀತಿ ಹುಟ್ಟುತ್ತೆ, ದುಡ್ಡನ್ನ ಯಾವ ರೀತಿ ಇನ್ವೆಸ್ಟ್ ಮಾಡೋದು, ಬೇಸಿಕ್ ಆಗಿ ದುಡ್ಡನ್ನ ಯಾವ ರೀತಿ ದುಡಿಯೋದು ಅಂತ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಇವನ್ ನಮ್ಮ ತಂದೆ ತಾಯಿಗಳು ಕೂಡ ದುಡ್ಡಿನ ಬಗ್ಗೆ ಸರಿಯಾಗಿ ನಮಗೆ ಹೇಳ್ಕೊಟ್ಟಿಲ್ಲ. ಅದೇ ರೀತಿ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲೂ ಕೂಡ ದುಡ್ಡಂದ್ರೆ ಯಾರು ಕೂಡ ನಮಗೆ ಹೇಳೇ ಕೊಟ್ಟಿಲ್ಲ. ಇವನ್ ನಮ್ಮ ಧರ್ಮ ಗ್ರಂಥಗಳಲ್ಲೂ ಕೂಡ ಈ ದುಡ್ಡಿನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ನೀವು 4 ಪುರುಷಾರ್ಥಗಳು ಅಂತ ಕೇಳಿರಬಹುದು. ಅಂದ್ರೆ ಜೀವನದ 4 ಮುಖ್ಯ ಉದ್ದೇಶಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇದರಲ್ಲಿ ಅರ್ಥ ಅಂದ್ರೇನೆ ದುಡ್ಡು ಅಂತ ಅರ್ಥ. ನಮ್ಮ ಧರ್ಮ ಗ್ರಂಥಗಳಲ್ಲೇನೆ ಈ ದುಡ್ಡಿನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಾವು ದುಡ್ಡಿನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೇಬೇಕು. ಈಗ ನಾನು ನಿಮಗೊಂದು ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತೀನಿ. ನಿಮ್ಮ ಪ್ರಕಾರ ದುಡ್ಡಂದ್ರೆ ಏನು? ದುಡ್ಡು ಯಾವ ರೀತಿ ವರ್ಕ್ ಆಗುತ್ತೆ? ಈ ಕ್ವಶನ್ ಕೇಳಿದ ತಕ್ಷಣನೇ ಇದು ಅಷ್ಟು ಈಸಿ ಅಲ್ಲ ಆನ್ಸರ್ ಮಾಡೋದಕ್ಕೆ, ಕಾಂಪ್ಲಿಕೇಟೆಡ್ ಕ್ವಶನ್ನೇ. ಬಟ್ ಒಂದ್ ಸೆಕೆಂಡ್ ಯೋಚನೆ ಮಾಡಿ, ದುಡ್ಡಂದ್ರೆ ನಿಮ್ ಪ್ರಕಾರ ಏನು ಅಂತ. ಈ ಕ್ವಶನ್ಗೆ ಆನ್ಸರ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಯಾಕಂದ್ರೆ ದುಡ್ಡು ಅಂದ ತಕ್ಷಣ ಯಾವುದೇ ಒಂದು ಸಿಂಪಲ್ ಆಗಿರೋ ಡೆಫಿನೇಷನ್ ಇಲ್ಲ. ಅಷ್ಟು ಈಸಿಯಾಗಿ ಏನಾದ್ರು ಡೆಫಿನೇಷನ್ ಎದ್ಬಿಟ್ಟಿದ್ರೆ ಎಲ್ಲರೂ ಕೂಡ ಅದನ್ನ ಬ್ಯಾಟ್ ಮಾಡಿಬಿಟ್ಟು ದುಡ್ಡನ್ನ ಜಾಸ್ತಿ ಅರ್ನ್ ಮಾಡಿಬಿಡೋರು. ನಾನೇನಾದ್ರೂ ಈಗ ಈ ದುಡ್ಡಂದ್ರೆ ಏನು ಅನ್ನೋ ಕ್ವಶನ್ನ ಟೀಚರ್ಗೆ, ಯಾವುದೋ ಒಬ್ಬ ಸ್ಕೂಲ್ಗೆ ಟೀಚ್ ಮಾಡಕ್ ಹೋಗ್ತಿರ್ತಾರಲ್ವಾ, ಅವ್ರಿಗೇನಾದ್ರೂ ಈ ಕ್ವಶನ್ ಕೇಳಿದ್ರೆ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ದುಡ್ಡಂದ್ರೆ ಬೇರೆ ಇರುತ್ತೆ. ಯಾವ ರೀತಿ ಇರುತ್ತೆ? ಅವ್ರ ಪ್ರಕಾರ ದುಡ್ಡಂದ್ರೆ ಏನಂದ್ರೆ ಅವ್ರು ಕಲ್ತಿರೋ ವಿದ್ಯೆಯನ್ನ ಹುಡುಗರಿಗೆ ಹೇಳ್ಕೊಟ್ಟು ಅದ್ರ ಬದಲಾಗಿ ಇವ್ರಿಗೆ ದುಡ್ಡು ಬರುತ್ತೆ. ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಇವರು ಜೀವನ ಮಾಡ್ತಾರೆ. ಅವ್ರ ಪ್ರಕಾರ ದುಡ್ಡಂದ್ರೆ ಇದು. ಈಗ ಒಂದ್ ವೇಳೆ ಇದೇ ಕ್ವಶನ್ನೇ ನಾನು ರೋಡ್ ಪಕ್ಕದಲ್ಲಿ ಯಾರೋ ಹಣ್ಣು ಮಾರ್ತಿರ್ತಾನಲ್ವಾ, ಅವನಿಗೆ ಕೇಳಿದ್ರೆ, ಅಂದ್ರೆ ಸರ್ ನಿಮ್ ಪ್ರಕಾರ ಹಣ ಅಂದ್ರೆ ಏನು ಅಂತ ಅವನಿಗೆ ಕೇಳಿದ್ರೆ ಅವನೇನ್ ಹೇಳ್ತಾನಂದ್ರೆ, ನಾನು ಹೋಲ್ಸೇಲ್ಗೆ ತಂದಿರ್ತಕ್ಕಂಥ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ಗೆ ನಾನು ಕಸ್ಟಮರ್ಗೆ ಹಣ್ಣನ್ನ ಮಾರ್ತೀನಿ, ಅದರಿಂದ ನನಗೆ ದುಡ್ಡು ಬರುತ್ತೆ, ಆ ದುಡ್ಡು ಯೂಸ್ ಮಾಡ್ಕೊಂಡು ನಾನು ನನ್ನ ಜೀವನನ ಸಾಗಿಸ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿನೇ ಇದೇ ಕ್ವಶನ್ನೇ ನಾವೇನಾದ್ರು ನಮ್ಮ ದೇಶದಲ್ಲಿರೋ ಯಾವ್ದಾದ್ರು ಒಬ್ಬ ರೈತನ ಕೇಳಿದ್ರೆ ಅವನೇನ್ ಹೇಳ್ತಾನಂದ್ರೆ, ನನಗೆ ದುಡ್ಡು ಅಂದ್ರೆ ಏನಂದ್ರೆ ನಾನು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತೀನಿ, ಬೀಜ ಹಾಕ್ತೀನಿ, ಅದು ಗೊಬ್ಬರ ಹಾಕ್ತೀನಿ, ಇದರಿಂದ ನನಗೆ ಹೊಲದಲ್ಲಿ ಫಸಲು ಬರುತ್ತೆ, ಆ ಫಸಲನ್ನ ನಾನು ಮಂಡಿನಲ್ಲಿ ಮಾರ್ತೀನಿ, ಇದರಿಂದ ನನಗೆ ದುಡ್ಡು ಬರುತ್ತೆ, ಆ ದುಡ್ಡಿಂದ ನಾನು ಜೀವನ ಮಾಡ್ತೀವಿ ಅಂತ ಅವ್ನು ಹೇಳ್ತಾನೆ. ಈಗ ಹೇಳಿ, ದುಡ್ಡು ಅಂದ್ರೆ ನಾನು ಇಲ್ಲಿ ನಿಮಗೆ 3 ಇನ್ಸ್ಟೆನ್ಸ್ ಎಕ್ಸಾಂಪಲ್ ಕೊಟ್ಟೆ. ಒಬ್ಬ ಸ್ಕೂಲ್ಗೆ ಹೋಗೋ ಟೀಚರ್ ಆಗಿರ್ಬೋದು, ಇನ್ನೊಬ್ಬ ರೋಡ್ ಪಕ್ಕದಲ್ಲಿ ಹಣ್ಣು ಮಾರೋನಾಗಿರ್ಬೋದು, ಇನ್ನೊಬ್ಬ ರೈತ ಆಗಿರ್ಬೋದು. ಈ 3 ಜನದ ದೃಷ್ಟಿಯಲ್ಲಿ ದುಡ್ಡಂದ್ರೆ ಬೇರೆ ಬೇರೆನೆ. ಈ 3 ಜನಕ್ಕೆ ಈಗ ಇನ್ನೊಂದು ಕ್ವಶನ್ ಕೇಳೋಣ. ಏನಂದ್ರೆ ಸ್ಕೂಲ್ಗೆ ಟೀಚ್ ಮಾಡೋಕ್ಕೆ ಟೀಚರ್ ಹೋಗ್ತಿದ್ನಲ್ವಾ, ಅವನಿಗೆ ಈಗ ಒಂದು 25ರಿಂದ 30 ಸಾವಿರ ದುಡಿತಿದ್ದಾನೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಗೆ 25 ಸಾವಿರನೇ ದುಡಿತಿದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ, ಸರ್ ನೀವೀಗ 25 ಸಾವಿರ ದುಡಿತಿದ್ದೀರಲ್ವಾ, ಇದನ್ನ ನೀವು 40 ಸಾವಿರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕ್ವಶನ್ ಕೇಳಿದ್ರೆ ಅವ್ರು ಏನ್ ಹೇಳ್ಬೋದು ಹೇಳಿ? ಅವ್ರೇನು ಹೇಳ್ತಾರಂದ್ರೆ, ನಾನು ಸ್ಕೂಲಲ್ಲಿ ಹುಡುಗರಿಗೆ ಟೀಚಿಂಗ್ ಮಾಡ್ತಿರೋದ್ರಿಂದ ನನಗೆ 25 ಸಾವಿರ ಸ್ಯಾಲರಿ ಬರ್ತಿದೆ. ಒಂದ್ ವೇಳೆ ನಾನು ಸಾಯಂಕಾಲ ಮನೆಗೆ ಬಂದ ತಕ್ಷಣ ಮನೆಯಲ್ಲೂ ಕೂಡ ಸ್ವಲ್ಪ ಪ್ರೈವೇಟ್ ಆಗಿ ಟ್ಯೂಷನ್ನ ಹೇಳ್ಕೊಟ್ರೆ ಮಕ್ಕಳಿಗೆ, ಅದರಿಂದ ನನಗೆ ಒಂದು 10ರಿಂದ 15 ಸಾವಿರ ಬರುತ್ತೆ, ನನಗೆ 25 ಸಾವಿರ ದುಡಿತಿದ್ದೀನಲ್ವಾ, ನಾನು ಆರಾಮಾಗಿ 40 ಸಾವಿರ ಅಚೀವ್ ಮಾಡ್ಬೋದು ಅಂತ ಹೇಳ್ತಾನೆ. ಅದೇ ರೀತಿನೇ ರೋಡ್ ಪಕ್ಕದಲ್ಲಿ ಹಣ್ಣು ಮಾರ್ತಿದ್ನಲ್ವಾ, ಅವನಿಗೆ ಸರ್ ನೀವು ಜಾಸ್ತಿ ದುಡ್ಡು ದುಡಿಬೇಕಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಅವನೇನ್ ಹೇಳ್ಬೋದು ಅಂದ್ರೆ, ನಾನು ಪ್ರತಿದಿನ
ಈಗೇನು 100 ಹಣ್ಣನ್ನು ಸೆಲ್ ಮಾಡ್ತಿದ್ರೆ 120 ಹಣ್ಣು ಸೆಲ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ, ಇದರಿಂದ ನಾನು ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ಹೇಳ್ತಾನೆ. ಅದೇ ರೀತಿ ರೈತನಿಗೂ ಕೂಡ ಈ ಕ್ವಶನ್ ಕೇಳಿದ್ರೆ ಅವನೇನು ಹೇಳ್ಬೋದು, ರೈತ ಏನು ಹೇಳ್ಬೋದು ಅಂದರೆ, ನಾನೀಗ 2 ಎಕರೆ ಹೊಲ ಮಾಡ್ತಿದ್ದೀನಿ, ನಾನು 1 ಎಕರೆ ಹೊಲನ ಜಾಸ್ತಿ ಹಾಕೊಂಡ್ಬಿಟ್ಟು ಜಾಸ್ತಿ ಬೆಳೆನ ಬೆಳೆದು ಒಳ್ಳೆ ರೀತಿ ಮಳೆ ಆಗಿ ನನಗೇನಾದ್ರೂ ಬೆಲೆ ಚೆನ್ನಾಗಿ ಸಿಕ್ಕರೆ ನಾನು ಜಾಸ್ತಿ ದುಡ್ಡು ದುಡಿಬೋದು ಅಂತ ಹೇಳ್ತಾನೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ದುಡ್ಡು ಯಾವಾಗ ನಿಮ್ಮ ಹತ್ರ ಜಾಸ್ತಿ ಆಗತ್ತಂದ್ರೆ ನೀವು ಎಷ್ಟು ಜಾಸ್ತಿ ವ್ಯಾಲ್ಯೂನ ಈ ಜಗತ್ತಿಗೆ ಆ್ಯಡ್ ಮಾಡ್ತೀರಲ್ವಾ ಅಷ್ಟು ಜಾಸ್ತಿ ದುಡ್ಡನ್ನ ನೀವು ದುಡಿತೀರಾ. ಎಕ್ಸಾಂಪಲ್ಗೆ ನಾನು ಇವಾಗ ಟೀಚರ್ ಬಗ್ಗೆ ಮಾತಾಡಿದ್ನಲ್ವಾ, ಅವ್ರ ಸ್ಕೂಲಲ್ಲಿ ಎಷ್ಟು ಜನಕ್ಕೆ ಪಾಠ ಹೇಳ್ಕೊಡ್ತಿರ್ಬೋದು, 100 ಜನ 200 ಜನ, ಮ್ಯಾಕ್ಸಿಮಮ್ ಅಂದರೆ 1000 ಜನಕ್ಕೆ ಪಾಠ ಹೇಳ್ಕೊಡ್ತಿರ್ಬೋದು. ಅದಕ್ಕೇ ಅವ್ರಿಗೆ 40,000 ರಿಂದ 50,000 ಸಂಬಳ ತಗೋತಿರ್ತಾರೆ. ಅದೇ ರೀತಿ ಮುಖೇಶ್ ಅಂಬಾನಿ ಅವರ ಜಿಯೋ ಸಿಮ್ನ ನಮ್ಮ ಇಂಡಿಯಾದಲ್ಲಿ 50 ಕೋಟಿ ಜನ ಯೂಸ್ ಮಾಡ್ತಿದ್ದಾರೆ. ಅಂದರೆ 50 ಕೋಟಿ ಜನರ ಲೈಫಲ್ಲಿ ಮುಖೇಶ್ ಅಂಬಾನಿ ಅವರು ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ. ಅದಕ್ಕೇನೆ ಅವರ ನೆಟ್ವರ್ತು 10 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಜಗತ್ತಿನಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರೋ, ಎಷ್ಟು ಜಾಸ್ತಿ ಜಗತ್ತಿಗೆ ವ್ಯಾಲ್ಯೂನ ಆ್ಯಡ್ ಮಾಡ್ತಿರೋ, ಅಷ್ಟು ದುಡ್ಡು ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಐ ಹೋಪ್ ನಿಮಗೆ ದುಡ್ಡು ಅಂದರೆ ಏನು, ದುಡ್ಡು ಯಾವ ರೀತಿ ನಿಮ್ಮ ಹತ್ರ ಬರುತ್ತೆ ಅನ್ನೋದು ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಏನಂದರೆ ಜಗತ್ತಲ್ಲಿ ದುಡ್ಡು ಲಿಮಿಟೆಡ್ ಆಗಿದೆಯಾ ಅಥವಾ ಅನ್ಲಿಮಿಟೆಡ್ ಆಗಿದೆಯಾ ಅಂತ. ಲಿಮಿಟೆಡ್ ಆಗಿದೆ ಅಂತಂದರೆ ಏನರ್ಥ ಅಂದರೆ ದುಡ್ಡು ತುಂಬ ಕಡಿಮೆ ಇದೆ ಜಗತ್ತಲ್ಲಿ ಅಂತ ಥಿಂಕ್ ಮಾಡೋದು. ಅನ್ಲಿಮಿಟೆಡ್ ಆಗಿದೆ ಅಂತ ಅಂದರೆ ಜಗತ್ತಲ್ಲಿ ದುಡ್ಡು ಬೇಜಾನಿದೆ, ನನಗೆ ಎಷ್ಟು ಬೇಕಷ್ಟು ದುಡಿಬೋದು ಅನ್ನೋದು ಒಂದು ಮೈಂಡ್ಸೆಟ್ಟು. ನೀವು ಯೋಚನೆ ಮಾಡಿ, ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ, ಜಗತ್ತಲ್ಲಿ ದುಡ್ಡು ಲಿಮಿಟೆಡ್ ಆಗಿದೆಯಾ ಇಲ್ಲ ಅನ್ಲಿಮಿಟೆಡ್ ಆಗಿದೆಯಾ? ಒಂದು ನಿಮಿಷ ಯೋಚನೆ ಮಾಡಿ. ಆ್ಯಕ್ಚುಲಿ ನೀವು ಯಾವ ರೀತಿ ಯೋಚನೆ ಮಾಡಿರ್ತೀರಾ ಅಂದರೆ, ಜಗತ್ತಲ್ಲಿ ದುಡ್ಡು ತುಂಬ ಲಿಮಿಟೆಡ್ ಆಗಿದೆ. ಯಾಕಂದರೆ ನಾನು ಬೆಳಗ್ಗೆ 9 ಗಂಟೆ ಕೆಲಸಕ್ಕೆ ಹೋಗ್ತೀನಿ, ಸಾಯಂಕಾಲ 6 ಗಂಟೆಗೆ ಮನೆಗೆ ಬರ್ತೀನಿ. ಈ ಥರ ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗೆ 25,000 ರಿಂದ 30,000 ಸಂಬಳ ಬರುತ್ತೆ. ನಾನು ಎಕ್ಸ್ಟ್ರಾ ದುಡಿಬೇಕಂದ್ರೆ ಹೆಂಗೆ ದುಡಿಯೋಕ್ಕಾಗುತ್ತೆ? ಯಾಕಂದರೆ ನನ್ನ ಹತ್ರ ಇರೋದೇ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅಂತ ಮಾತ್ರ ನೀವು ಥಿಂಕ್ ಮಾಡ್ತಿರ್ತೀರಾ. ಆದರೆ ಇದು ಕಂಪ್ಲೀಟ್ಲಿ ರಾಂಗ್ ಅಂದರೆ ನೀವು ನಂಬ್ತೀರಾ? ಇದು ಕಂಪ್ಲೀಟ್ಲಿ ರಾಂಗ್. ಯಾಕಂದರೆ ಜಗತ್ತಲ್ಲಿ ದುಡ್ಡು ಅನ್ಲಿಮಿಟೆಡ್ ಆಗಿದೆ. ಈಗ ನೀವು ಯೋಚನೆ ಮಾಡಿ, ನೀವು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೆಲಸಕ್ಕೆ ಹೋಗ್ತಿದ್ದೀರಾ, ನಿಮಗೆ 30,000 ಸಂಬಳ ಬರ್ತಿದೆ. ಇನ್ನು ಯಾರೋ ಒಬ್ಬನು ಕೂಡ ಅವನು 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೆಲಸಕ್ಕೆ ಹೋಗ್ತಿರ್ತಾನೆ, ಅವನು 1 ಲಕ್ಷ ದುಡಿತಿರ್ತಾನೆ. ಇನ್ನೊಬ್ಬ ಯಾರೋ 5 ಲಕ್ಷ ದುಡಿತಿರ್ತಾನೆ. ಯಾರೋ ಒಬ್ರು 1 ಕೋಟಿ ದುಡಿತಿರ್ತಾರೆ. ಇನ್ಯಾರೋ ಒಬ್ರು 100 ಕೋಟಿನೂ ಕೂಡ ದುಡಿತಿರ್ತಾರೆ. ನಿಮಗೂ ಟೈಮ್ ಅಷ್ಟೇ ಇದೆ, ಅವ್ರಿಗೂ ಟೈಮ್ ಅಷ್ಟೇ ಇದೆ. ಬಟ್ ಅವ್ರು ಯಾಕೆ ಜಾಸ್ತಿ ದುಡಿತಿದ್ದಾರೆ, ನಾವ್ಯಾಕೆ ಕಡಿಮೆ ದುಡಿತಿದ್ದೀವಿ ಗೊತ್ತಾ? ಯಾಕಂದರೆ ನಮ್ಮ ಮೈಂಡಲ್ಲಿ ದುಡ್ಡು ಲಿಮಿಟೆಡ್ ಇದೆ ಅಂತ ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ನಮ್ಮ ತಲೆಯಲ್ಲಿ ತುಂಬ್ತಾ ಬಂದಿದ್ದಾರೆ. ಇವನ್ ನಮ್ಮ ಮನೆಯಲ್ಲೂ ಕೂಡ ದುಡ್ಡಿನ ಬಗ್ಗೆ ಮಾತಾಡಲ್ಲ, ಯಾಕಂದರೆ ದುಡ್ಡು ಅಂದರೆ ಕೆಟ್ಟದ್ದು, ದುಡ್ಡು ಲಿಮಿಟೆಡ್ ಆಗಿದೆ, ದುಡ್ಡಿನ ಬಗ್ಗೆ ಮಗನಿಗೆ ಹೇಳಬಾರ್ದು ಅಂತ ಮೊದಲಿಂದನೂ ದುಡ್ಡು ಲಿಮಿಟೆಡ್ ಆಗಿದೆ, ದುಡ್ಡಿನ ಬಗ್ಗೆ ಒಂದು ರಿಸ್ಟ್ರಿಕ್ಟಿವ್ ಮೈಂಡ್ಸೆಟ್ನ ನಮಗೆ ಚಿಕ್ಕವರಿದ್ದಾಗಿಂದ ತಲೆಯಲ್ಲಿ ತುಂಬಿಟ್ಟಿದೆ ನಮ್ಮ ಸೊಸೈಟಿ. ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ವಾ, ಯಾಕೆ ಸ್ವಲ್ಪ ಜನ ಜಾಸ್ತಿ ದುಡಿತಿದ್ದಾರೆ, ನಾವು ಕಡಿಮೆ ದುಡಿತಿದ್ದೀವಿ ಗೊತ್ತಾ? ಅದಕ್ಕೆ ಮೊದಲನೇ ಕಾರಣನೇ ಏನಂದರೆ, ಅವರು ಜಗತ್ತಿಗೆ ಜಾಸ್ತಿ ವ್ಯಾಲ್ಯೂ ಮಾಡ್ತಿದ್ದಾರೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಜಗತ್ತಲ್ಲಿ ಯಾಕೆ ಸ್ವಲ್ಪ ಜನ ಜಾಸ್ತಿ ದುಡ್ಡು ದುಡಿತಿದ್ದಾರೆ, ಮೆಜಾರಿಟಿ ಆಫ್ ದ ಜನ ಕಡಿಮೆ ದುಡ್ಡು ದುಡಿತಿದ್ದಾರೆ ಗೊತ್ತಾ ನಿಮಗೆ? ಯಾಕಂದರೆ ಅವರು ಜಗತ್ತಿಗೆ ಜಾಸ್ತಿ ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ದಾರೆ. ಯಾರು ಕಡಿಮೆ ದುಡ್ಡು ದುಡಿತಿದ್ದಾರಲ್ವಾ, ಅವರು ಕಡಿಮೆ ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ದಾರೆ. ಇನ್ನು ಎರಡನೇ ಪಾಯಿಂಟ್ ಏನಂದರೆ, ಅವರು ಅಬಂಡೆನ್ಸ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಅಬಂಡೆನ್ಸ್ ಮೈಂಡ್ಸೆಟ್ ಅಂದರೆ ಏನಂದರೆ, ಅವ್ರು ಯೋಚನೆ ಮಾಡ್ತಾರೆ ಜಗತ್ತಲ್ಲಿ ದುಡ್ಡು ಅನ್ಲಿಮಿಟೆಡ್ ಆಗಿದೆ, ನಾನು ಎಷ್ಟು ಬೇಕಾದರೂ ದುಡಿಬೋದು ಅಂತ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತಂದರೆ, ನಾನು 30,000ನೇ ದುಡಿಬೋದು, 40,000ನೇ ದುಡಿಬೋದು, 20,000ನೇ ದುಡಿಬೋದು ಅಂತ ನಮ್ಮ ಮೈಂಡನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಮೈಂಡಿಂದ ನಾವು ಸ್ವಲ್ಪ ಹೊರಗಡೆ ಬರಬೇಕು ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮೊದಲು. ಇದ್ರ ಬಗ್ಗೆ ಇಂಟರ್ನೆಟ್ಟಲ್ಲಿ ತುಂಬ ಜನ ಮಾತಾಡ್ತಾರೆ. ಏನಂದರೆ, ಶ್ರೀಮಂತರು ಯಾವತ್ತಿದ್ರೂ ಶ್ರೀಮಂತರಾಗ್ತಾನೆ ಹೋಗ್ತಿದ್ದಾರೆ, ಬಡವರು ಆಗ್ತಾನೆ ಹೋಗ್ತಿದ್ದಾರೆ ಅಂತ. ಯಾಕಂದರೆ ಶ್ರೀಮಂತರು ಜಗತ್ತಲ್ಲಿ ಜಾಸ್ತಿ ದುಡ್ಡಿದೆ ಅಂತ ನಂಬ್ತಾರೆ, ಅದೇ ರೀತಿ ಕೆಲಸ ಮಾಡ್ತಾರೆ. ನಾವು ಬಡವರು ಆ ಥರ ನಂಬೋದೇ ಇಲ್ಲ. ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. 2010ರಲ್ಲಿ ಎಲಾನ್ ಮಸ್ಕ್ ಅವರ ನೆಟ್ವರ್ತು $1 ಬಿಲಿಯನ್ ಅಷ್ಟೇ ಇತ್ತು. $1 ಬಿಲಿಯನ್ ಅಂದರೆ ನಮ್ಮ ಇಂಡಿಯನ್ ರೂಪೀಸಲ್ಲಿ 9,000 ಕೋಟಿ. ಇವತ್ತು 2026ರಲ್ಲಿ ಎಲಾನ್ ಮಸ್ಕ್ ಅವರ ನೆಟ್ವರ್ತ್ ಎಷ್ಟಿದೆ ಗೊತ್ತಾ? ಬರೋಬ್ಬರಿ $775 ಬಿಲಿಯನ್ ಇದೆ. $775 ಬಿಲಿಯನ್ ಅಂದರೆ ಎಷ್ಟು ಗೊತ್ತಾ ನಿಮಗೆ? 65 ಲಕ್ಷ ಕೋಟಿಗಿಂತ ಜಾಸ್ತಿ ಹಣ. ಎಲಾನ್ ಮಸ್ಕ್ ಏನಾದರೂ ನಾನು ಇವತ್ತು ಪ್ರತಿದಿನ 100 ಕೋಟಿ ಖರ್ಚು ಮಾಡ್ತೀನಿ ಅಂತ ಯೋಚನೆ ಮಾಡಿದ್ರೂ ಕೂಡ 175 ವರ್ಷ ಆದ್ರೂ ಕೂಡ ಅವ್ರ ದುಡ್ಡು ಖಾಲಿನೇ ಆಗಲ್ಲ. ಯಾಕೆ ಎಲಾನ್ ಮಸ್ಕ್ ಅವರ ದುಡ್ಡು $1 ಬಿಲಿಯನ್ ಇಂದ $775 ಬಿಲಿಯನ್ ಆಯಿತು? ನಾವು ಸಾಮಾನ್ಯ ಜನರು 2010ರಲ್ಲಿ 5,000 10,000 ದುಡಿತಿದ್ದವರು 40,000 50,000ಕ್ಕೇ ಜಾಸ್ತಿ ಅಂತ ಅನ್ಕೋತಿದ್ದೀವಿ ಗೊತ್ತಾ?
ಯಾಕಂದರೆ ನಮ್ಮ ಮೈಂಡ್ ಸೆಟ್ಟಲ್ಲಿ ಏನಿದೆ ಅಂತಂದರೆ, ನಮ್ಮ ಮೈಂಡಲ್ಲಿ ಏನಿದೆ ಅಂದರೆ ದುಡ್ಡು ಜಗತ್ತಲ್ಲಿ ಲಿಮಿಟೆಡ್ ಆಗಿದೆ, ನಾವು ಲಿಮಿಟೆಡ್ ಮನಿನ ದುಡಿಬೋದು ಅಂತ ನಮ್ಮ ತಲೆಯಲ್ಲಿ ಹಾಕೊಂಡಿದ್ದೀವಿ. ಸೊ ಈ ವಿಡಿಯೋ ಮೂಲಕ ನಾನು ಕೂಡ ನಿಮಗೆ ಏನು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಜಗತ್ತಲ್ಲಿ ದುಡ್ಡು ಅನ್ಲಿಮಿಟೆಡ್ ಆಗಿದೆ, ದುಡ್ಡು ಜಾಸ್ತಿ ಇದೆ ಅಂತ ಥಿಂಕ್ ಮಾಡಿ, ಆವಾಗಲೇ ನೀವು ಜಾಸ್ತಿ ದುಡ್ಡನ್ನ ದುಡಿಯೋಕ್ಕಾಗುತ್ತೆ. ಅದನ್ನು ಬಿಟ್ಟು ನನಗೆ ದುಡಿಯೋಕ್ಕಾಗಲ್ಲ, ದುಡ್ಡು ಕಡಿಮೆ ಇದೆ ಅಂತ ಯೋಚನೆ ಮಾಡಿದರೆ ನೀವು ಜಾಸ್ತಿ ದುಡ್ಡನ್ನ ದುಡಿಯೋಕ್ಕಾಗಲ್ಲ. ಇದ್ರ ಜೊತೆಗೇನೆ ನಮ್ಮ ಸುತ್ತಮುತ್ತ ಮತ್ತು ನಮ್ಮ ಸೊಸೈಟಿನಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಆ ಮಿಸ್ಕನ್ಸೆಪ್ಷನ್ ಏನಂದರೆ, ನಾವು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದರೆ ಜಾಸ್ತಿ ದುಡ್ಡು ಬರುತ್ತೆ, ನಾವು ಜಾಸ್ತಿ ಕಷ್ಟಪಟ್ಟರೆ ಜಾಸ್ತಿ ದುಡ್ಡು ದುಡಿಬೋದು ಅನ್ನೋದು ಮಿಸ್ಕನ್ಸೆಪ್ಷನ್ ಇದೆ. ಅದ್ರ ಜೊತೆಗೇನೆ ಎಷ್ಟೋ ಜನ ಪೇರೆಂಟ್ಸ್ ತಲೆಯಲ್ಲಿ ಯಾವ ರೀತಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಅಂದರೆ, ನನ್ನ ಮಗ ಒಂದು ಡಿಗ್ರಿ ಮಾಡಿಬಿಟ್ರೆ ಅವ್ನು ಆರಾಮಾಗಿ 50,000 to 60,000 ದುಡಿಬೋದು ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಆ ರೀತಿ ಡಿಗ್ರಿ ಮಾಡೋದ್ರಿಂದ ದುಡ್ಡು ದುಡಿಯೋಕ್ಕೆ ಆಗೋದಿಲ್ಲ. ಮತ್ತು ನೀವು ಜಾಸ್ತಿ ಕಷ್ಟಪಡೋದ್ರಿಂದನೂ ಕೂಡ ಜಾಸ್ತಿ ದುಡ್ಡನ್ನ ದುಡಿಯೋಕ್ಕಾಗೋದಿಲ್ಲ. ಯಾಕಂದರೆ ನೀವೇನಾದರೂ ಜಾಸ್ತಿ ಕಷ್ಟಪಡೋದ್ರಿಂದ ಜಾಸ್ತಿ ದುಡ್ಡು ದುಡಿಯೋದಾಗಿದ್ದರೆ, ಹಳ್ಳಿನಲ್ಲಿ ಕೂಲಿ ಮಾಡೋಕೆ ಹೋಗ್ತಾರಲ್ವಾ, ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿಲಲ್ಲಿ ಜಾಸ್ತಿ ಕಷ್ಟಪಡ್ತಾರೆ. ಅವ್ರಿಗೆ ಎಂಡ್ ಆಫ್ ದ ಡೇ ಮನೆಗೆ ಬಂದಾಗ ಎಷ್ಟು ದುಡ್ಡು ಸಿಗುತ್ತೆ ಹೇಳಿ? 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, ಜಾಸ್ತಿ ಅಂದರೆ 1000 ರೂಪಾಯಿ ಸಿಗುತ್ತೆ. ಅದೇ ರೀತಿಯೇ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ರೈತ ಜಾಸ್ತಿ ಕಷ್ಟಪಡ್ತಾನೆ. ರೈತ ಅಷ್ಟು ಕಷ್ಟಪಟ್ಟರೂ ಕೂಡ ಅವನು ಸರಿಯಾಗಿ ದುಡ್ಡು ದುಡಿಯೋಕ್ಕಾಗಲ್ಲ. ನೀವು ಎಷ್ಟೋ ನ್ಯೂಸ್ ಪೇಪರಲ್ಲಿ ಕೇಳಿರ್ಬೋದು, ರೈತ ಸಾಲ ಮಾಡಿ ನೇಣು ಹಾಕೊಂಡು ಸತ್ತ ಅಂತ. ಅವನು ಅಷ್ಟು ಕಷ್ಟಪಡ್ತಿದ್ದಾನಂದರೆ ಜಾಸ್ತಿ ದುಡ್ಡು ದುಡಿಬೇಕಿತ್ತಲ್ವಾ? ಸೊ ಈ ಮೈಂಡ್ ಸೆಟ್ಟಿಂದ ಹೊರಗಡೆ ಬನ್ನಿ. ಏನಂದರೆ, ನೀವು ಕಷ್ಟಪಡೋದು ಈಸ್ ನಾಟ್ ಈಕ್ವಲ್ಸ್ ಟು ಹೌ ಮಚ್ ಮನಿ ಯು ಅರ್ನ್. ಅದ್ರ ಜೊತೆಗೆ ನಾನು ನಿಮಗೆ ಆವಾಗಲೇ ಇನ್ನೊಂದು ಪಾಯಿಂಟ್ ಹೇಳಿದೆ, ಏನಂದರೆ ನಿಮ್ಮ ಹತ್ರ ಡಿಗ್ರಿ ಇದ್ದ ತಕ್ಷಣ ನೀವು ಜಾಸ್ತಿ ದುಡ್ಡು ದುಡಿಬೋದು ಅನ್ನೋ ಮಿಸ್ಕನ್ಸೆಪ್ಷನ್. ಆ ಥರ ನೀವೇನಾದರೂ ಯೋಚನೆ ಮಾಡ್ತಿದ್ದೀರಾ ಅಂದರೆ ಅದು ಶುದ್ಧ ಸುಳ್ಳು. ಯಾಕಂದರೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ದುನಿಯಾದಲ್ಲಿ ನಮ್ಮ ಹತ್ರ ಡಿಗ್ರಿ ಇರೋದು ವೇಸ್ಟು, ನಮ್ಮ ಹತ್ರ ಸ್ಕಿಲ್ ಇರಬೇಕು. ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ನೀವು ಜಗತ್ತಿಗೆ ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡ್ತೀರಲ್ವಾ ಅಷ್ಟು ನಿಮಗೆ ದುಡ್ಡು ಬರುತ್ತೆ. ನಿಮ್ಮ ಹತ್ರ ಎಷ್ಟು ಡಿಗ್ರಿ ಇದಾವಂತ ಯಾರೂ ನೋಡಲ್ಲ, ನೀವು ಎಷ್ಟು ಜಗತ್ತಿಗೆ ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ ಅನ್ನೋದನ್ನು ನೋಡ್ತಾರೆ. ಈಗ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಸರ್ ಇದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಸೀರೀಸ್ ಅಂತ ಹೇಳ್ತೀರಾ, ಇದ್ರ ಬಗ್ಗೆ ದುಡ್ಡು ಅಂದರೆ ಯಾಕೆ ಮಾತಾಡ್ತಿದ್ದೀರಾ ಅಂತ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರ್ಬೋದು. ನಾನು ಯಾಕೆ ಇದ್ರ ಬಗ್ಗೆ ಇವಾಗಲೇ ಮಾತಾಡ್ತಿದ್ದೀನಿ ಅಂದರೆ, ನಿಮಗೆ ದುಡ್ಡು ಅಂದರೆ ಏನು, ದುಡ್ಡು ಯಾವ ರೀತಿ ವರ್ಕ್ ಆಗುತ್ತೆ, ದುಡ್ಡು ಹೆಂಗೆ ದುಡಿತಾರೆ, ದುಡ್ಡು ಅಂದರೆ ಡಿಗ್ರಿ ಅಲ್ಲ, ದುಡ್ಡು ಅಂದರೆ ಹಾರ್ಡ್ ವರ್ಕ್ ಅಲ್ಲ ಅಂತ ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ, ಸ್ಟಾಕ್ ಮಾರ್ಕೆಟ್ ಅನ್ನೋದೊಂದು ದೊಡ್ಡ ಸಾಗರ. ಅದನ್ನ ಹೆಂಗೆ ತಿಳ್ಕೊತೀರಾ? ಮೊದಲೇ ನಿಮಗೆ ದುಡ್ಡು ಅಂದ್ರೆ ಗೊತ್ತಿಲ್ಲ, ಇನ್ನು ಸ್ಟಾಕ್ ಮಾರ್ಕೆಟ್ ಹೆಂಗೆ ತಿಳ್ಕೊತೀರಾ? ಅದಕ್ಕೇ ನಾನು ನಿಮಗೆ ಮೊದಲನೇ ಹೇಳ್ತಿದ್ದೀನಿ, ದುಡ್ಡಿನ ಬಗ್ಗೆ ಹೆಂಗೆ ಥಿಂಕ್ ಮಾಡಬೇಕು, ದುಡ್ಡು ಹೆಂಗೆ ಜಾಸ್ತಿ ಆಗುತ್ತೆ, ಹೆಂಗೆ ನೀವು ಜಾಸ್ತಿ ದುಡ್ಡನ್ನ ದುಡಿಬೋದು ಅನ್ನೋದನ್ನು ಈಗಲೇ ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಿರೋದು. ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೀವು ದುಡ್ಡಿನ ಬಗ್ಗೆ ತಿಳ್ಕೊಳಕ್ಕೆ ಬಂದಿರ್ತೀರಾ. ಬಟ್ ನನಗೆ 100% ಗ್ಯಾರಂಟಿ ಇದೆ, ನಿಮಗೆ ದುಡ್ಡು ಅಂದರೆ ಏನಂತ ಇನ್ನೂ ಕ್ಲಾರಿಟಿಯಾಗಿ ಗೊತ್ತಿರಲ್ಲ. ಯಾಕಂದರೆ ದುಡ್ಡು ಅನ್ನೋದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ನನಗೆ 100% ಗ್ಯಾರಂಟಿ ಇದೆ, ನೀವು ಒಂದು 5 ನಿಮಿಷ ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ದುಡ್ಡು ಅಂದರೆ ಏನು ಅಂತ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ 100% ದುಡ್ಡು ಅಂದರೆ ಏನು ಅಂತ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ್ದೋ ಒಬ್ಬರ ಜೀವನದಲ್ಲಿ ಅವ್ನ ಮಗನ ಫೀ ಕಟ್ಟಬೇಕಿರುತ್ತೆ ಸ್ಕೂಲ್ದು, ಇನ್ನು ಯಾರೋ ಒಬ್ಬರ ಜೀವನದಲ್ಲಿ ದುಡ್ಡು ಅಂದರೆ ಅವ್ನು ಕಾರ್ ತೊಗೋಬೇಕಾಗಿರುತ್ತೆ, ಅದಕ್ಕೆ ದುಡ್ಡು ಬೇಕಾಗಿರುತ್ತೆ. ಇನ್ನು ಯಾರೋ ಒಬ್ಬರ ಜೀವನದಲ್ಲಿ ಅವನು ಬಾಡಿಗೆ ಕಟ್ಟಬೇಕಾಗಿರುತ್ತೆ ಅವ್ನ ಮನೆದು, ಅವನ ಜೀವನದಲ್ಲಿ ಅದು ದುಡ್ಡಾಗಿರುತ್ತೆ. ಇನ್ನು ಏನೇನೋ ಇರುತ್ತೆ ಒಬ್ಬೊಬ್ಬರ ಜೀವನದಲ್ಲಿ. ಸೊ ನೀವು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ದುಡ್ಡು ಅಂದರೆ ಏನು ಅಂತ. ಕೊನೆಯದಾಗಿ ನೀವು ಯಾರು ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಲ್ವಾ, ನಾನು ನಿಮಗೆ ಎಂಕರೇಜ್ ಮಾಡೋದೇನೆಂದರೆ, ದುಡ್ಡು ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ, ಫ್ಯಾಮಿಲಿ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮನೇಲಿ ಏನಾದರೂ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ದುಡ್ಡು ಅಂದರೆ ಏನು ಅಂತ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೇ ರೀತಿ ಈ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ, ಬಿಸ್ನೆಸ್ಸಲ್ಲಿ ದುಡ್ಡು ಹೆಂಗೆ ಮಾಡ್ತಾರೆ, ಎಕಾನಮಿ ಯಾವ ರೀತಿ ಇರುತ್ತೆ, ಇನ್ಫ್ಲೇಷನ್ ಏನು, ಕಾಂಪೌಂಡಿಂಗ್ ಅಂದ್ರೆ ಏನು, ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಎಲ್ಲಿವರೆಗೂ ಯೋಚನೆ ಮಾಡಲ್ವೋ ಅಲ್ಲಿವರೆಗೂ ನಿಮಗೆ ದುಡ್ಡು ಅಂದರೆ ಏನು ಅಂತ ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋ 3 ಕಾನ್ಸೆಪ್ಟ್ ಅಂದರೆ ವೆಲ್ತ್ ಅಂದ್ರೇನು, ಇನ್ಫ್ಲೇಷನ್ ಅಂದ್ರೇನು, ಕಾಂಪೌಂಡಿಂಗ್ ಅಂದ್ರೇನು, ಈ 3 ಪಾಯಿಂಟ್ಸ್ನ ನಾವು ತಿಳ್ಕೊಳ್ಳೇಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು, ಅಥವಾ ನಾವು ಜೀವನದಲ್ಲಿ ಮುಂದೆ ಹೋಗೋಕ್ಕಿಂತ ಮೊದಲು. ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯುವಕರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋಯಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.